ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗಾಗಲೇ ಶ್ರೀನಿವಾಸ್ ಮನೆ ಮಕ್ಕಳ ಕಿತ್ತಾಟದಿಂದ 2 ಭಾಗ ಆಗೋಗಿರುತ್ತೆ. ಇದರಿಂದಾಗಿ ಶ್ರೀನಿವಾಸ್ ಮತ್ತು ಲಕ್ಷ್ಮಿ ಇಬ್ರು ಚಿಂತೆಗೆ ಈಡಾಗಿರ್ತಾರೆ. ಮನೆಯಲ್ಲಿ ಚಿಂತೆ ಮಾಡ್ತಾ ಕುಳಿತಿದ್ದಾಗ ಅಲ್ಲಿಗೆ ಬರೋ ಸೊಸೆ ವೀಣಾ, ಅಯ್ಯೋ ಅತ್ತೆ, ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಿ, ಎಲ್ಲದೂ ಸರಿಯಾಗುತ್ತೆ, ಚಿಂತಿಸ್ಬೇಡಿ ಅಂತ ಅವಳನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಒಳಗಡೆ ಹೋಗಿ ಸಂತೋಷ್ಗೆ, ನೀವು ಯಾವತ್ತೂ ಹಣ ಹಣ ಅಂತಾನೆ ಪಡ್ಕೊಳ್ತಾ ಇರ್ತೀರಾ, ಸ್ವಲ್ಪ ಅತ್ತೆ ಮಾವನ ಕಡೆ ಅವರ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳಿದಾಗ ಸಂತೋಷ್ ಇದ್ಯಾವುದು ನನಗೆ ಸಂಬಂಧ ಇಲ್ಲ ಅನ್ನೋ ಥರನೇ ವರ್ತಿಸ್ತಾನೆ. ಈ ಕಡೆ ಹರೀಶ್ನ ಹತ್ರ ಸಿಂಚನ, ಈ ಮನೆಯಲ್ಲಿ ನಮಗೆ ಸರಿ ಆಗ್ತಾ ಇಲ್ಲ, ನಾವಿಬ್ರು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದಾಗ ಅದಕ್ಕೆ ಹರೀಶ್ ಒಪ್ಕೊಳ್ಳೋದಿಲ್ಲ. ಸದ್ಯಕ್ಕೆ ಇಲ್ಲೇ ಇರೋಣ ಅಂತಾನೆ ಹೇಳ್ತಾನೆ. ನಾವೀಗ ಹೊರಗಡೆ ಹೋದ್ರೆ ಓಡಿ ಹೋದ್ರು ಪರಿಸ್ಥಿತಿ ಎದುರಿಸುವುದಕ್ಕೆ ನಮ್ಮಿಂದ ಆಗದೆ ಇಲ್ಲಿಂದ ಎಸ್ಕೇಪ್ ಆದ್ರು ಅಂತ ಹೇಳ್ತಾರೆ ಅಂತ ಹರೀಶ್ ಸಿಂಚನಾಗೆ ಹೇಳ್ತಾನೆ. ಇನ್ನ ಸೊಸೆ ಮತ್ತು ಮಗನ ಕೋರಿಕೆ ಮೇರೆಗೆ ಜವರೇಗೌಡರು ಕೇಸ್ ಸಂಬಂಧವಾಗಿ SP ಯನ್ನ ಮನೆಗೆ ಕರೆಸ್ತಾರೆ. ಆದಷ್ಟು ಬೇಗ ಈ ಪ್ರಕರಣದ ತನಿಖೆಯಾಗಬೇಕು, ತನಿಖೆ ನಡೆಸಿ ಯಾರು ತಪ್ಪಿತಸ್ಥರು ಅನ್ನೋದನ್ನ ಪತ್ತೆ ಹಚ್ಚಿ ಅವರಿಗೆ ಸರಿಯಾದ ಶಿಕ್ಷೆ ಆಗೋ ಹಾಗೆ ಮಾಡಬೇಕು ಅಂತ ಹೇಳ್ತಾರೆ. ಈ ಸುದ್ದಿ ಕೇಳಿ ಭಾವನೆಗೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಸಿದ್ದೇಗೌಡಂಗೆ ಮನಸ್ಸಿನಲ್ಲೇ ಭಯ ಮತ್ತು ಕಸಿವಿಸಿ ಆಗೋದಕ್ಕೆ ಶುರುವಾಗುತ್ತೆ. ಆದ್ರೂ ಆ ಟೆನ್ಷನ್ನ ಹೊರಗಡೆ ತೋರಿಸ್ದೇ ಇರೋ ಸಿದ್ದು ಮನೆಯಿಂದ ಹೊರಗಡೆ ಹೊರಟೋಗ್ತಾನೆ. ನಾನು ಹೇಳ್ದೆ ಅಂತ ಕೇಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಕೇಸ್ ಬಗ್ಗೆ ಹೆಚ್ಚು ಆಸಕ್ತಿ ತೋರ್ಬೇಡಿ, ಸುಮ್ಮನೆ ಇದ್ಬೇಡಿ, ಅದರಿಂದ ಏನೋ ಪ್ರಯೋಜನ ಇಲ್ಲ. ಮನೆಯವ್ರ ಎದುರು ಹಾಗೆ ಹೇಳ್ದೆ ಅಷ್ಟೇ, ನೀವು ನಿಧಾನಕ್ಕೆ ವಿಚಾರಣೆ ಮಾಡಿ, ಸೊಸೆ ಕೇಳಿದ್ರೆ ವಿಚಾರಣೆ ನಡೀತಾ ಇದೆ ಅಂತ ಹೇಳ್ಬಿಡಿ, ಅದನ್ನ ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳೋದೇನು ಬೇಕಾಗಿಲ್ಲ. SP ಅವರೇ, ಅರ್ಥ ಆಯ್ತಾ ಅಂತ ಜವರೇಗೌಡರು ಅವರಿಗೆ ನಮಸ್ಕಾರ ಹೇಳ್ತಾರೆ. ಇನ್ನೊಂದ್ ಕಡೆ ಮರಿಗೌಡರು ಕೂಡ ಕೇಸ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿರ್ತಾರೆ. ಇನ್ನ ಮನೆಗೆ ಬಂದ ಜಯಂತಿಗೆ ಕೆಲವೊಂದು ವಸ್ತುಗಳು ಅದ್ಲು ಬದಲಾಗಿರೋದು ಗೊತ್ತಾಗುತ್ತೆ. ಹೀಗಾಗಿ ಮನೆಯಲ್ಲಿ ಯಾರೋ ಕಳ್ಳರು ಬಂದಿರಬಹುದು, ಯಾರಾದ್ರೂ ಹೊರಗಿನವರು ಬಂದಿರಬಹುದು ಅಂತ ಜಯಂತ್ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲೇ ಮನೆ ತುಂಬಾ ಓಡಾಡಿ ಪರಿಶೀಲನೆ ಮಾಡೋದಕ್ಕೂ ಶುರು ಮಾಡ್ತಾನೆ. ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಮುಂದಾಗೋ ಜಯಂತ್ನ ತಡೆಯೋ ಜಾನ್ವಿ ಮನೆಯಲ್ಲಿದ್ದ CCTV ಎಲ್ಲ ಮೊಬೈಲ್ನಲ್ಲಿ ನೋಡಿ ಪೊಲೀಸರಿಗೆ ದೂರು ಎಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ತಾಳೆ. ಇನ್ನ ಭಾವನಾ ಜೊತೆ ಸಿದ್ದೇಗೌಡರು ಮೊದಲಿನ ಥರನೇ ಆತ್ಮೀಯವಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಇಬ್ರು ಪರಸ್ಪರ ಪ್ರೀತಿಯಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ. ಭಾವನಾ ಮನೆಯ ಪರಿಸ್ಥಿತಿ ಹೀಗಾಗಿರೋದಕ್ಕೆ ಸಿದ್ದೇಗೌಡರಿಗೆ ಬಹಳನೇ ಬೇಸರ ಆಗತ್ತೆ. ಶೀಘ್ರವೇ ಎಲ್ಲವನ್ನ ಸರಿ ಮಾಡೋಣ, ನೀವೇನು ಚಿಂತೆ ಮಾಡ್ಬಿಡಿ ಮೇಡಮ್ ಅಂತ ಸಿದ್ದೇಗೌಡ ಭಾವನೆಗೆ ಧೈರ್ಯ ತುಂಬ್ತಾನೆ. ಅವನ ಮಾತು ಕೇಳಿ ಭಾವನಾಗಿ ಕೊಂಚ ಸಮಾಧಾನ ಕೂಡ ಆಗತ್ತೆ. ಅದಾದ್ಮೇಲೆ ಸಿದ್ದೇಗೌಡ, ಮೇಡಮ್ ನೀವು ತಪ್ಪು ತಿಳಿದಿದ್ರೆ ನಾನೊಂದು ಮಾತು ಹೇಳ್ತೀನಿ ಅಂತಾನೆ. ಅದಕ್ಕೆ ಭಾವನಾ, ಏನ್ ಹೇಳಿ ಅಂತ ಹೇಳಿದಾಗ, ನಾವಿಬ್ರು ಜೊತೆಯಾಗಿ ಹೊರಗಡೆ ಹೋಗಿ ತುಂಬಾ ದಿನ ಆಯ್ತು, ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಕೇಳಿದಾಗ ಭಾವನಾ ಅದಕ್ಕೆ ಒಪ್ಪಿಗೆ ಸೂಚಿಸ್ತಾಳೆ. ಈ ಕಡೆ ಮನೆಯನ್ನ ಭಾಗ ಮಾಡಿ ಕಚ್ಚಾಡ್ಕೊಂಡಿರುವ ಹರೀಶ್ ಮತ್ತು ಸಂತೋಷ್ ಮನೆಯ ಹಿಂಭಾಗದಲ್ಲಿ ಮತ್ತೆ ಭೇಟಿ ಆಗ್ತಾರೆ. ಇಬ್ರು ಸಿಗರೇಟ್ ಸೇರ್ತಾ ಮಾತುಕತೆ ಮುಂದುವರಿಸ್ತಾರೆ. ನಾವಿಬ್ರು ಬೇರೆ ಆದ್ರೆ ಬದುಕು ಅಷ್ಟೊಂದು ಸುಲಭ ಆಗಿರೋದಿಲ್ಲ, ಕಷ್ಟ ಬರುತ್ತೆ, ಅದನ್ನ ನಿರ್ವಹಿಸ್ಬೇಕು, ಅದಕ್ಕೆಲ್ಲ ದುಡ್ಡು ಬೇಕು ಅಂತ ಸಂತೋಷ್ ಹೇಳ್ತಾನೆ. ಹರೀಶ್ ಕೂಡ ನಿನ್ನೆ ಗಲಾಟೆಯಲ್ಲಿ ನಾವಿಬ್ರು ಸ್ವಲ್ಪ ಹೆಚ್ಚೇ ಮಾತಾಡ್ಕೊಂಡ್ವಿ ಅಂತ ಹೇಳ್ತಾನೆ. ಆದ್ರೆ ಅಪ್ಪನ ಹತ್ರ ಇನ್ನೂ ಸ್ವಲ್ಪ ದುಡ್ಡಿದೆ, ಅದನ್ನ ಬ್ಯಾಂಕಲ್ಲಿ ಇಟ್ಟಿದ್ದಾರೆ, ಅದನ್ನ ನಾವಿಬ್ರು ಏನಾದ್ರೂ ಮಾಡಿ ತಗೋಬೇಕು, ಹಂಚ್ಕೊಳ್ಬೇಕು, ಅದಕ್ಕಾಗಿ ಏನಾದ್ರೂ ಪ್ಲಾನ್ ಮಾಡ್ಬೇಕು ಅಂತ ಇಬ್ರು ಯೋಚನೆ ಮಾಡ್ತಾರೆ. ಈ ಕಡೆ ಮನೆ ಪರಿಸ್ಥಿತಿಯನ್ನ ನೋಡಿ ಲಕ್ಷ್ಮಿ ಈಗಾಗಲೇ ಬಹಳಷ್ಟು ಕುಗ್ಗಿ ಹೋಗಿರ್ತಾರೆ. ನಾನು ಚಿಂತೆ ಮಾಡ್ತಾ ಇರ್ತಾರೆ. ವೀಣಾ ಅವರನ್ನ ಎಷ್ಟೇ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವ್ರು ಮಾತ್ರ ಆ ಚಿಂತೆಯಿಂದ ಹೊರಗೆ ಬರ್ತಾ ಇರೋದಿಲ್ಲ. ವೀಣಾ ಅಡ್ಗೆ ಮಾಡೋದಕ್ಕೆ ಅಡ್ಗೆ ಮನೆಗೆ ಹೋಗ್ತಾಳೆ. ಅಡ್ಗೆ ಮಾಡ್ತಾ ಇದ್ಬೇಕಾದ್ರೇನೆ ಇದ್ದಕ್ಕಿದ್ದಂತೆನೆ ಲಕ್ಷ್ಮಿ ಕುಸಿದು ಕೆಳಗಡೆ ಬಿದ್ದು ಹೋಗ್ತಾರೆ. ವೀಣಾ ಕೂಡಲೇ ಮಾವ ಶ್ರೀನಿವಾಸ್ ಅವರನ್ನ ಕರೀತಾಳೆ. ಮಾವ ಕೂಡಲೇ ವೈದ್ಯರನ್ನ ಮನೆಗೆ ಕರ್ಕೊಂಡು ಬರ್ತಾರೆ. ವೈದ್ಯರು ಲಕ್ಷ್ಮಿಯನ್ನ ಪರೀಕ್ಷೆ ಮಾಡಿ BP ಸ್ವಲ್ಪ ವ್ಯತ್ಯಾಸ ಆಗಿದೆ, ಯಾವುದೋ ವಿಚಾರವನ್ನ ಅವರು ತುಂಬಾ ಗಂಭೀರವಾಗಿ ಮನಸ್ಸಿಗೆ ಹಚ್ಕೊಂಡಿದ್ದಾರೆ, ಅವರು ಇನ್ ಮುಂದೆ ಚಿಂತೆ ಮಾಡಬಾರ್ದು, ಆ ಥರ ನೋಡ್ಕೊಳ್ಳಿ ಅಂತ ಹೇಳಿ ಒಂದಷ್ಟು ಮೆಡಿಸಿನ್ ಕೊಟ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ. ಈ ಕಡೆ ಜಾನ್ವಿ ಮನೆಯಲ್ಲಿ ಇನ್ನೂ ಗೊಂದಲ ಮುಂದುವರೆದಿರುತ್ತೆ. ಜಯಂತ್ನ ನಡೆ ಅವಳಿಗೆ ಇನ್ನಷ್ಟು ನಿಗೂಢ ಅನ್ಸೋದಕ್ಕೆ ಶುರು ಆಗುತ್ತೆ. ಮನೆಗೆ ಕಳ್ಳ ಬಂದಿರೋ ಬಗ್ಗೆ ಜಯಂತ್ ಚಿಂತೆಯಲ್ಲಿ ಇರ್ತಾನೆ. ಮನೆಗೆ ಸೆಕ್ಯೂರಿಟಿ ಗಾರ್ಡ್ ಬೇಕು ಅಂತ ಹೇಳ್ತಾನೆ.
ಅದಕ್ಕೆ ಜಾನ್ವಿ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದೀರಿ, CCTVಯಲ್ಲಿ ಹೇಗೋ ನಿಮ್ಗೆ ಗೊತ್ತಾಗುತ್ತಲ್ಲ, ನೀವೇ ನೋಡ್ತೀರಲ್ಲ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಜಯಂತ್ಗೆ ಕಸಿವಿಸಿ ಆಗತ್ತೆ. ಇನ್ನು ಲಕ್ಷ್ಮಿ ಬಳಿ ಬಂದು ಮಾತಾಡುವ ಶ್ರೀನಿವಾಸ್, ಯೋಚನೆ ಮಾಡಬೇಡ, ಆದಷ್ಟು ಬೇಗ ಮನೆ ಪರಿಸ್ಥಿತಿ ಸುಧಾರಿಸುತ್ತೆ, ನೀ ಚಿಂತೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡ ಅಂತ ಎಲ್ಲ ಹೇಳಿ ಅವರಿಗೆ ಸಮಾಧಾನ ಮಾಡ್ತಾರೆ. ಇನ್ನ ಮನೆ ಮಾತ್ರ 2 ಭಾಗ ಆಗದೆ ಮನೇಲಿ ಒಲೆ ಕೂಡ 2 ಆಗಿರುತ್ತೆ. ಸಿಂಚನಾಗೆ ಬೇಕಾದ ಅಡುಗೆನ ಅವಳೇ ಮಾಡ್ಕೊಳ್ತಾ ಇದ್ರೆ, ಇನ್ನೊಂದ್ ಕಡೆ ವೀಣಾ ಬೇರೆ ಅಡುಗೆನೆ ಮಾಡ್ತಾ ಇರ್ತಾಳೆ. ಸಿಂಚನ ಊಟಕ್ಕೆ ಸಾರು ಮಾಡಬೇಕು ಅಂತ ಬೇಳೆ ಸಾರು ಮಾಡೋದಕ್ಕೆ ಯೋಚನೆ ಮಾಡಿದಾಗ ಅವಳಿಗೆ ಅದನ್ನ ಕೂಡ ಮಾಡೋದಕ್ಕೆ ಬರ್ತಾ ಇರೋದಿಲ್ಲ. ಎಲ್ಲೋ ಮೊಬೈಲ್ನಲ್ಲಿ ವಿಡಿಯೋ ನೋಡ್ಕೊಂಡು ಬೇಳೆ ಸಾರು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಬರೋ ವೀಣಾ, ಇಷ್ಟೊಂದೆಲ್ಲ ಏನಕ್ಕೆ ಕಷ್ಟಪಡ್ತಾ ಇದೆಯಾ, ನನ್ನ ಹತ್ರ ಕೇಳಿದ್ರೆ ನಾನು ಹೇಳ್ತಾ ಇದ್ದಿಲ್ವಾ, ಅಥವಾ ನಾನೇ ಮಾಡಿಕೊಡ್ತಾ ಇದ್ದೆ ಅಲ್ಲ ಅಂತ ಹೇಳಿದಾಗ ಅವಳ ಮಾತು ಕೇಳಿ ಸಿಂಚನಾಗೆ ಬಹಳನೇ ಕೋಪ ಬರುತ್ತೆ. ನೀವು ಯಾಕೆ ನಮಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದೀರಾ, ನಮ್ಮಷ್ಟಕ್ಕೆ ನಮಗೆ ಇರಲು ಬಿಡಿ, ನನಗೆ ಗೊತ್ತಿದೆ ಏನು ಮಾಡ್ಕೋಬೇಕು ಅಂತ, ನೀವು ಹೀಗೆ ನನ್ನ ತೊಂದರೆ ಕೊಡ್ತಾ ಇದ್ರೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ ಅಂತ ಅವಳ ಮೇಲೆ ಸಿಡುಕ್ತಾಳೆ. ಇನ್ನು ಮರಿಗೌಡ ಕೇಸ್ ವಿಚಾರವಾಗಿ ಜವರೇಗೌಡ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಆದ್ರೆ ಅವರು ಆತನನ್ನ ಹೋಟೆಲ್ ಒಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವತ್ತು ಏನಾಯ್ತು, ಆಕ್ಸಿಡೆಂಟ್ ಹೇಗಾಯ್ತು ಮತ್ತು ಸಿದ್ದೇಗೌಡ ಹೇಗೆ ಇದರಲ್ಲಿ ಸಿಕ್ಕಾಕೊಂಡ ಅಂತ ಮರಿಗೌಡನ ಹತ್ರ ತಿಳಿಸ್ತಾರೆ. ಆಗ ಮರಿಗೌಡಂಗೆ ಹೆಂಡತಿ ಫೋನ್ ಮಾಡ್ತಾಳೆ. ಅವಸರದಲ್ಲಿ ಅವನು ಕಾಲ್ ಕಟ್ ಮಾಡೋದನ್ನ ಮರೆತು ಫೋನನ್ನು ಹಾಗೆ ಕಿಸೆಯಲ್ಲಿ ಇಟ್ಕೊಂಡ್ಬಿಡ್ತಾನೆ. ಆ ಕಡೆಯಿಂದ ಮರಿಗೌಡನ ಹೆಂಡತಿ ಇವರಿಬ್ಬರ ಎಲ್ಲಾ ಮಾತುಗಳನ್ನ ಕೇಳಿಸ್ಕೊಳ್ತಾ ಇರ್ತಾಳೆ. ಮರಿಗೌಡನಿಗೆ ಕೇಸ್ ವಿಚಾರವಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡ, ನೀನ್ ಸುಮ್ಮನೆ ಇದ್ಬಿಡೋದು ಒಳ್ಳೇದು, ಇಲ್ಲೇ ಇದ್ರೆ ನಮ್ ಸಿದ್ದುಗೆ ಬಹಳ ತೊಂದರೆ ಆಗತ್ತೆ, ಅವನು ಮುಂದೆ ತುಂಬಾ ತೊಂದರೆನ ಅನುಭವಿಸ್ಬೇಕಾಗತ್ತೆ ಅಂತ ಜವರೇಗೌಡರು ಹೇಳಿದಾಗ ಮರಿಗೌಡ ಸರಿ ಅಂತ ಸುಮ್ಮನಾಗ್ಬಿಡ್ತಾನೆ. ಕೇಸ್ ವಿಚಾರದಲ್ಲಿ ನಾನು ಎಲ್ಲಾನು ಸರಿ ಮಾಡ್ತೇನೆ, SP ಅವರಿಗೆ ಪೊಲೀಸ್ಗೂ ಸೂಚನೆ ಕೊಟ್ಟಿದ್ದೇನೆ ಅಂತ ಜವರೇಗೌಡರು ಹೇಳ್ತಾರೆ. ನಂತರ ಅಲ್ಲಿಂದ ಹೊರಡ್ತಾರೆ. ಆಗ ಮರಿಗೌಡಂಗೆ ತಾನು ಫೋನ್ ಕಟ್ ಮಾಡಿಲ್ಲ, ಇಷ್ಟವರೆಗೆ ಕಾಲ್ ಆನ್ ಆಗಿತ್ತು, ಎಲ್ಲಾನು ಹೆಂಡತಿ ಕೇಳಿಸ್ಕೊಂಡಿದ್ದಾಳೆ ಅಂತ ಗೊತ್ತಾಗಿ ಶಾಕ್ ಆಗ್ತಾನೆ. ಮರಿಗೌಡಂಗೆ ಆಕ್ಸಿಡೆಂಟ್ ಮಾಡಿದ್ದು ಸಿದ್ದೇಗೌಡನೇ ಅನ್ನೋ ವಿಷಯ ಕೂಡ ಗೊತ್ತಾಗಿ ಹೋಗಿರುತ್ತೆ. ಸಿದ್ದೇಗೌಡನ ನಡವಳಿಕೆ ಕಂಡು ಮರಿಗೌಡಂಗೆ ಬಹಳನೇ ಕಿರಿಕಿರಿ ಆಗ್ತಾ ಇರತ್ತೆ. ಅವನು ಸಿದ್ದೇಗೌಡನ ಹತ್ರ ಬಂದು, ನಾನು ನಿನ್ನ ಅಣ್ಣ, ನಿನ್ನ ಮನಸ್ಸಲ್ಲಿ ಏನಾಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗುತ್ತೆ, ಹೀಗಾಗಿ ನೀನು ಯಾವುದನ್ನೂ ಮುಚ್ಚಿಡಬಾರ್ದು, ನಿನ್ನ ಮನೆಯಲ್ಲಿ ಸದಾ ಖುಷಿಯಾಗಿರ್ಬೇಕು, ಆಗ ಮಾತ್ರ ಭಾವನಾ ಮತ್ತು ನೀನು ಇಬ್ಬರು ಖುಷಿಯಾಗಿರೋದಕ್ಕೆ ಸಾಧ್ಯ, ನಿನ್ನಿಂದಾಗಿ ಭಾವನಾ ಅವರು ಕೂಡ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಇನ್ಮುಂದೆ ನಾನು ಖುಷಿಯಾಗಿ ಇರ್ತೀನಿ, ಚಿಂತೆ ಮಾಡೋದಿಲ್ಲ ಅಂತ ಸಿದ್ದೇಗೌಡ ಹೇಳ್ತಾನೆ. ಆದರೆ ನನಗೆ ನಡೆದಿರೋ ಘಟನೆಯನ್ನ ಮರೆತು ಸುಮ್ಮನಿರೋದಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿದಾಗ ಸಂಗತಿ ಬಹಿರಂಗ ಆದ್ರೆ ನಿನ್ಗೇನೆ ತೊಂದರೆ ಅಂತ ಮರಿಗೌಡ್ರು ಅವನನ್ನ ಎಚ್ಚರಿಸ್ತಾರೆ. ಅದಕ್ಕೋಸ್ಕರನೇ ನೀನು ನಾವು ಹೇಳ್ದ ಹಾಗೆ ಕೇಳ್ಕೊಂಡು ಸುಮ್ಮನೆ ಇರಬೇಕು ಅಂತಾನು ಹೇಳ್ತಾರೆ. ಕೊನೆಗೆ ಸಿದ್ದು ವಿಧಿ ಇಲ್ಲದೆ ಒಪ್ಕೊಂಡು ಜೊತೆಗೆ ಮರಿಗೌಡನಿಗೆ ಭಾಷೆ ಕೂಡ ಕೊಡ್ತಾನೆ. ನಾನು ಇನ್ ಮುಂದೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ನಾನು ಇನ್ ಮುಂದೆ ಮೊದಲಿನ ಥರನೇ ಖುಷಿಯಾಗಿ ಇರ್ತೀನಿ ಅಂತ ಹೇಳ್ತಾನೆ. ಭಾವನಾ ಜೊತೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಇಬ್ಬರು ದೇವರ ದರ್ಶನ ಮಾಡ್ಕೊಂಡು ಖುಷಿಯಾಗಿರಿ ಅಂತ ಮರಿಗೌಡ ಸಿದ್ದೇಗೌಡಂಗೆ ಹೇಳ್ತಾರೆ. ಆಗ ಸಿದ್ದುವು ಕೂಡ ಅದು ಸರಿ ಅನ್ಸಿ ಅವನು ಭಾವನನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾನೆ. ಇನ್ನೊಂದ್ ಕಡೆ ಜಯಂತ್ ಇಲ್ಲದೆ ಇರೋ ಸಮಯದಲ್ಲಿ ಜಾನ್ವಿ ಮನೆಯ ಹಾಲಲ್ಲಿ ಎಲ್ಲಾ ಕಡೆ ಹುಡ್ಕೋದಕ್ಕೆ ಶುರು ಮಾಡ್ತಾಳೆ. ಆಗ ಅಲ್ಲಿ ಕೆಲವೊಂದು ಕಡೆ ರಹಸ್ಯ ಕ್ಯಾಮ್ರಾ ಇರೋದು ಕಂಡು ಅವಳಿಗೆ ತುಂಬಾನೇ ಭಯ ಆಗತ್ತೆ. ಮನೆಯ ಹಾಲ್ನಲ್ಲಿ ಶೋಪೂಸಲ್ಲಿ ಹೂಗುಚ್ಚ, ಅಲಂಕಾರದ ವಸ್ತುಗಳು, ಹೀಗೆ ಎಲ್ಲಾ ಕಡೆನೂ ಜಯಂತ್ ರಹಸ್ಯ ಕ್ಯಾಮ್ರಾಗಳನ್ನ ಇಟ್ಟಿರೋದು ಜಾನ್ವಿಗೆ ಗೊತ್ತಾಗೋಗುತ್ತೆ. ಇತ್ತ ಮನೆಗೆ ಬರೋ ದಾರಿಯಲ್ಲಿ ಜಯಂತ್ ಚಿನ್ನುಮರಿ ಮನೆಯಲ್ಲ ಏನೇನ ಮಾಡ್ತಿರಬಹುದು ಅಂತ ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತಾನೆ. ಆಗ ಕ್ಯಾಮ್ರಾದಲ್ಲಿ ಯಾವುದೇ ದೃಶ್ಯ ಕೂಡ ಅವನಿಗೆ ಕಾಣಿಸೋದಿಲ್ಲ, ಯಾಕೆಂದ್ರೆ ಜಾನ್ವಿ ಎಲ್ಲಾ ಕ್ಯಾಮ್ರಾನು ತೆಗೆದಿಟ್ಟಿರ್ತಾಳೆ. ಆದ್ರೂ ಸಂಶಯದಿಂದಾನೇ ಮನೆಗೆ ಬಂದು ನೋಡಿದಾಗ ಅಲ್ಲಿ ಕರೆಂಟ್ ಕೂಡ ಕಟ್ ಆಗಿರುತ್ತೆ. ಅದನ್ನ ವಿಚಾರಿಸೋ ಜಯಂತ್ ವಿದ್ಯುತ್ ಬೋರ್ಡಲ್ಲಿ ಫ್ಯೂಸ್ ಸ್ಟ್ರಿಪ್ ಆಗಿರ್ಬೇಕು ಅಂತ ಅದನ್ನ ಸರಿಪಡಿಸ್ತಾನೆ. ಈ ಕಡೆ ಜಾನ್ವಿ ನಿಮ್ಗೆ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೊರಟೋಗ್ತಾಳೆ. ಮನೆ ಭಾಗ ಆಗಿರೋ ವಿಷಯದಿಂದ ಈಗಾಗಲೇ ಶ್ರೀನಿವಾಸ್ ಮತ್ತು ಲಕ್ಷ್ಮಿ ಬಹಳನೇ ಚಿಂತೆಗೆ ಈಡಾಗಿರ್ತಾರೆ. ಅವರಿಬ್ರು ಈ ಘಟನೆಯಿಂದ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಿರೋದಿಲ್ಲ. ಇದಕ್ಕೋಸ್ಕರನೇ ಅವರಿಬ್ರು ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಮನೆಯಲ್ಲಿ ಪತ್ರ ಬರೆದಿಟ್ಟು ತೀರ್ಥಯಾತ್ರೆಗೆ ಹೊರಟೋಗ್ಬಿಡ್ತಾರೆ. ಇನ್ನು ವೀಣಾ ಬೆಳಗ್ಗೆ ಕಸ ಗುಡಿಸ್ತಾ ಇರ್ಬೇಕಾದ್ರೆ ಅತ್ತೆ ಯಾಕೆ ಇನ್ನೂ ಎದ್ದಿಲ್ಲ, ಮನೇಲಿ ನಡೀತಾ ಇರೋ ವಿಚಾರದಿಂದ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಬಿಡು ಅಂತ ಸುಮ್ಮನಾಗ್ಬಿಡ್ತಾಳೆ. ಹಾಗೆ ಕಸ ಗುಡಿಸ್ಕೊಂಡು ಮುಂದೆ ಬರೋ ವೀಣಾಗೆ ಅಲ್ಲೇ ಟೇಬಲ್ ಮೇಲೆ ಇದ್ದ ಒಂದು ಪತ್ರ ಕಣ್ಣಿಗೆ ಬೀಳುತ್ತೆ.
ವೀಣಾ ಅದನ್ನ ನೋಡಿ ಓಪನ್ ಮಾಡಿ ಓದಿದಾಗ ಲಕ್ಷ್ಮಿ ಶ್ರೀನಿವಾಸ್ ಮನೆ ಬಿಟ್ಟು ಹೋಗಿದ್ದು ಅವರು ಮಾನಸಿಕ ಶಾಂತಿ ಮತ್ತು ನೆಮ್ಮದಿಗಾಗಿ ನಾವು ಕುಂಭಮೇಳಕ್ಕೆ ಹೋಗ್ತಾ ಇದ್ವಿ, ಆದಷ್ಟು ಬೇಗ ಈ ಮನೆ ಪರಿಸ್ಥಿತಿ ಸುಧಾರಿಸ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡ್ ಬರ್ತೀವಿ ಅಂತ ಪತ್ರದಲ್ಲಿ ಬರೆದಿರೋದು ಅವಳಿಗೆ ಗಮನಕ್ಕೆ. ಅದನ್ನ ನೋಡಿ ಅವಳು ಒಂದ್ಸರಿ ಕುಸ್ತು ಹೋಗಿ ಕಣ್ಣೀರು ಹಿಡಿದಕ್ಕೆ ಶುರು ಮಾಡ್ತಾಳೆ. ಈ ಮನೆಯಲ್ಲಿ ಅತ್ತೆ ಮಾವನ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ, ಈ ವಿಚಾರನ ಇವ್ರು ಯಾರ ಹತ್ರ ಹೇಳಿದ್ರು ಏನೂ ಪ್ರಯೋಜನ ಇಲ್ಲ ಅಂತ ಅನ್ಕೊಳ್ಳೋ ವೀಣಾ ವೆಂಕಿಗೆ ಕರೆ ಮಾಡಿ ವೆಂಕಿ ಮತ್ತು ಮಲ್ಲಿ ಹತ್ರ ಈ ವಿಷಯನ ಹೇಳ್ತಾಳೆ. ಮಲ್ಲಿ ಕೂಡ ಮನೆಯಲ್ಲಿ ಏನಾಗ್ತಿದೆ ಅನ್ನೋದನ್ನ ವೆಂಕಿಗೆ ಹೇಳಿ ಈಗಲೇ ಮನೆಗೆ ಬರೋದಕ್ಕೆ ವೀಣಾಕ್ಕ ಹೇಳಿದ್ದಾರೆ ಅಂತ ಹೇಳಿ ವೆಂಕಿನ ಅಲ್ಲಿಂದ ಕರ್ಕೊಂಡು ಹೊರಟೋಗ್ತಾಳೆ. ಈ ವಿಷಯ ಗೊತ್ತಾದ್ಮೇಲೂ ಹರೀಶ್ ಮತ್ತು ಸಂತೋಷ್ ಏನೂ ಆಗಿಲ್ಲ ಅನ್ನೋ ತರ ಅವ್ರಿಗೇನು ದುಡ್ಡು ಕಡಿಮೆ ಆಗಿಲ್ಲ, ದುಡ್ಡು ಉಳಿಸ್ಬೇಕು ಅಂತ ಇಬ್ರು ನಮ್ಮನ್ನೆಲ್ಲನ್ನು ಬಿಟ್ಟು ಅವರು ಕುಂಭಮೇಳಕ್ಕೆ ಹೋಗಿದ್ದಾರೆ, ಎಲ್ಲೂ ಹೋಗಲ್ಲ ಬರ್ತಾರೆ ಬಿಡು ನೀವ್ಯಾಕೆ ಚಿಂತೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಉಡಾಫೆ ಮಾತಾಡ್ತಾರೆ. ಇದನ್ನೆಲ್ಲ ಕೇಳಿ ವೀಣಾಗೂ ಬಹಳನೇ ಕೋಪ ಬರುತ್ತೆ. ವಿಷಯ ಗೊತ್ತಾದ್ಮೇಲೆ ವೆಂಕಿ ಹೆಂಡತಿಯನ್ನ ಕರ್ಕೊಂಡು ಮನೆಗೆ ಬರ್ತಾನೆ. ಬರುವಾಗ್ಲೇ ಅವನಿಗೆ ಮನೆ ಭಾಗ ಮಾಡಿರೋದು ಕಾಣಿಸುತ್ತೆ. ಈ ಬಗ್ಗೆ ವೀಣಾ ಹತ್ರ ಕೇಳಿದಾಗ ನಡೆದಿರೋ ಎಲ್ಲಾ ವಿಷಯನ ಹೇಳ್ತಾಳೆ. ಲಕ್ಷ್ಮಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದ್ದು ಮತ್ತು ಅವರಿಬ್ರು ಮನೆ ಬಿಟ್ಟು ಹೋಗಿದ್ದು ಕುಂಭಮೇಳಕ್ಕೆ ಹೋಗಿರೋ ವಿಷಯ ಎಲ್ಲವನ್ನ ಕೂಡ ವೆಂಕಿ ಎದುರು ಹೇಳ್ತಾಳೆ ವೀಣಾ. ಅದಕ್ಕೆ ಅವನು ಸಂತೋಷ್ ಮತ್ತು ಹರೀಶನ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಹರೀಶ್ ಸಂತೋಷ್ ಮತ್ತು ವೆಂಕಿ ಮಧ್ಯೆ ಮಾತು ಬೆಳೀತಾ ಹೋಗುತ್ತೆ. ವೆಂಕಿಗೆ ಹರೀಶ್ ನೀನು ಮನೆ ಬಿಟ್ಟು ತೆರಳು, ನಿನ್ಗೆ ಇಲ್ಲಿ ಯಾವ ಹಕ್ಕು ಇಲ್ಲ ಅಂದಾಗ ತಾಳ್ಮೆ ಕಳ್ಕೊಳ್ಳೋ ವೆಂಕಿ ಹರೀಶ್ನ ಕೆನ್ನೆಗೆ ಬಾರಿಸ್ತಾನೆ. ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಮರಳಿ ಬರೋವರೆಗೂ ತಾನಿಲ್ಲಿಂದ ಹೋಗೋದಿಲ್ಲ, ಅಲ್ಲೇ ಕೂತಿರ್ತೀನಿ ಅಂತ ಮನೆಯಲ್ಲೇ ಕೂತ್ ಬಿಡ್ತಾನೆ. ಇನ್ನ ಮನೆಯಲ್ಲಿ ಕೂತ್ಕೊಂಡಿರೋ ವೆಂಕಿನ ಹೇಗಾದ್ರೂ ಮಾಡಿ ಮನೆಯಿಂದ ಹೊರಗೆ ಹಾಕ್ಲೇಬೇಕು ಅಂತ ಸಂತೋಷ್ ಮತ್ತು ಹರೀಶ್ ಸಂಚು ಮಾಡ್ತಾ ಇರ್ತಾರೆ. ವೆಂಕಿ ಮಾತ್ರ ಅವ್ರು ಬರೋವರೆಗೂ ನಾನು ಮನೆ ಬಿಟ್ಟು ಹೋಗೋದಿಲ್ಲ ಅಂತ ಅಲ್ಲೇ ಪಟ್ಟು ಹಿಡಿದು ಕೂತ್ಕೊಂಡಿರ್ತಾನೆ. ಮನೆ ಹೊರಗೆ ಮಾತಾಡ್ಕೊಂಡು ಕೂತಿದ್ದ ಸಂತೋಷ್ ಮತ್ತು ಹರೀಶ್ ಈಗ ಸಿಂಚಳನನ್ನ ಮನೆ ಬಿಟ್ಟು ಹೋಗೋದನ್ನ ತಡಿಬೇಕು ಅಂತ ಯೋಚನೆ ಮಾಡ್ತಾರೆ. ಸಂತೋಷ್ ಕೂಡ ಮೊದಲು ನೀನು ಅವಳನ್ನ ಮನೆಯಲ್ಲಿ ಉಳಿಸ್ಕೊ, ಇಲ್ಲದೆ ಇದ್ರೆ ಮತ್ತೆ ಸಮಸ್ಯೆ ಆಗುತ್ತೆ, ನಂತರ ವೆಂಕಿಯನ್ನ ಮನೆಯಿಂದ ಓಡಿಸೋದಕ್ಕೆ ನಾವಿಬ್ರು ಸೇರಿ ಏನಾದ್ರು ಸಂಚು ಮಾಡೋಣ ಅಂತ ಹೇಳಿದಾಗ ಸಿಂಚನ ಹತ್ರ ಹೋಗಿ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾನೆ. ನಾನು ಒಂದು ಕ್ಷಣವೂ ಮನೇಲಿ ಇರಲ್ಲ ಅಂತ ಹೇಳೋ ಸಿಂಚನ ಮನವೊಲಿಸಿ 2 ದಿನಗಳಲ್ಲಿ ವೆಂಕಿನ ಓಡಿಸ್ತೀನಿ ಅಂತ ಕೂಡ ಹೇಳ್ತಾನೆ. ಅದಕ್ಕೆ ಒಪ್ಪೋ ಸಿಂಚನ ಸರಿ ಅಂತ ಹೇಳಿ ಮನೆಯಲ್ಲಿಯೇ ಉಳ್ಕೊಂಡ್ಬಿಡ್ತಾಳೆ. ಮನೆಯಲ್ಲಿ CCTV ಕ್ಯಾಮ್ರಾ ವಿಚಾರವಾಗಿ ಜಯಂತ್ ಜಾನ್ವಿ ಮುನ್ಸ್ಕೊಂಡಿರ್ತಾರೆ. ಅದೇ ಸಂದರ್ಭದಲ್ಲಿ ವೆಂಕಿಗೆ ವಿಡಿಯೋ ಕಾಲ್ ಮಾಡಿದಾಗ ಅವನು ಮನೆಯಲ್ಲಿ ಇರೋದು ಕಂಡು ಬರುತ್ತೆ. ಅವನು ನಡೆದ ವಿಚಾರವನ್ನ ಜಾನ್ವಿಗೆ ತಿಳಿಸ್ತಾನೆ. ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಮನೆ ಬಿಟ್ಟು ಹೋಗಿರೋದು ಜಾನ್ವಿಗೆ ತೀವ್ರ ಆಘಾತ ಮತ್ತು ದುಃಖ ಆಗತ್ತೆ. ಅದಕ್ಕೆ ಅವಳು ಅವರಿಬ್ಬರನ್ನ ಮನೆಗೆ ಕರ್ಸ್ಕೊಳ್ಳೋಣ, ಸ್ವಲ್ಪ ದಿನ ನಮ್ಮನೇಲಿ ಇರ್ಲಿ ಅಂತ ಜಾನ್ವಿ ಜಯಂತ್ಗೆ ಕೇಳ್ಕೊಳ್ತಾಳೆ. ಆದ್ರೆ ಅವರು ಮನೆಗೆ ಬರೋದು ಜಯಂತಿಗೆ ಸುತಾರಾಮ್ ಇಷ್ಟ ಇರೋದಿಲ್ಲ. ಜಾನ್ವಿ ಹತ್ರ ಅವನು ಸರಿ ಅಂತ ಹೇಳಿದ್ರು ಮನ್ಸಲ್ಲಿ ಅವರನ್ನ ದೂರ ಇಡಬೇಕು ಅಂತಾನೆ ಅವನು ಸಂಚು ಮಾಡ್ತಾ ಇರ್ತಾನೆ. ಇನ್ನು ಮನೆಯಲ್ಲಿ ವೆಂಕಿ ತೀವ್ರವಾಗಿ ಹಸುವಿನಿಂದ ಬಳಲ್ತಾ ಇರ್ತಾನೆ. ವೆಂಕಿ ಹೆಂಡತಿ ತಟ್ಟೆ ಹಿಡ್ಕೊಂಡು ಸಿಂಚನ ಹತ್ರ ಕೇಳ್ತಾಳೆ. ಆದ್ರೆ ಆಗ ಸಿಂಚನ ಅವನಿಗೆ ಊಟ ಕೊಡೋದಕ್ಕೆ ಆಗಲ್ಲ ಅಂತ ನಿರಾಕರಿಸ್ಬಿಡ್ತಾಳೆ. ಅಲ್ಲದೆ ಅವಮಾನ ಕೂಡ ಮಾಡ್ತಾಳೆ. ವೀಣಾ ತಯಾರಿಸಿ ಇಟ್ಟಿದ್ದ ಅಡಿಗೆನ ತಟ್ಟೆಗೆ ಬಡಿಸ್ಕೊಳ್ಳೋದಕ್ಕೆ ವೆಂಕಿ ಹೆಂಡತಿ ಹೋಗ್ತಾಳೆ. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ಸಂತೋಷ್ ಊಟವನ್ನ ಮರಳಿ ಪಾತ್ರೆಗೆ ಹಾಕ್ತಾನೆ. ಅವಳ ಕೈಯಲ್ಲಿದ್ದ ತಟ್ಟೆನೋ ಕಿತ್ಕೊಂಡ್ಬಿಡ್ತಾನೆ. ನಿಮ್ಗೆ ಇಲ್ಲಿ ಊಟ ಕೊಡೋದಕ್ಕೆ ಆಗಲ್ಲ, ಕೂಡಲೇ ಮನೆಯಿಂದ ಹೊರಡಿ, ಮನೆಯಲ್ಲಿ ನೀವು ಇರೋದು ಬೇಡ ಅಂತ ಮತ್ತೆ ಕೂಗಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ವೆಂಕಿಗೆ ಊಟ ಸಿಕ್ಕೋದೇ ಇಲ್ಲ. ಅಲ್ಲದೆ ಅವನಿಗೆ ಬಹಳಷ್ಟು ಅವಮಾನದ ಮಾತುಗಳನ್ನ ಕೂಡ ಮನೆಯವರಿಂದ ಕೇಳಬೇಕಾಗಿ ಬರುತ್ತೆ. ಇನ್ನ ಸಿದ್ದು ಮತ್ತು ಮರಿಗೌಡ ಇಬ್ರು ಮಾತಾಡಿದ್ದನ್ನ ನೀಲುಗೆ ಗೊತ್ತಾಗಿರ್ಬೇಕು ಅಂತ ಮರಿಗೌಡ ಸಂಶಯ ವ್ಯಕ್ತಪಡಿಸಿದಾಗ ಇದನ್ನ ಕೇಳಿ ಸಿದ್ದುಗೂ ಕೂಡ ಮತ್ತಷ್ಟು ಸಂಕಟ ಆಗೋದಕ್ಕೆ ಶುರುವಾಗುತ್ತೆ. ವಿಷಯ ತಿಳ್ಕೊಂಡಿರೋ ನೀಲು ಮುಂದೆ ಏನ್ ಮಾಡ್ತಾಳೆ? ಶ್ರೀನಿವಾಸ್ ಮತ್ತು ಲಕ್ಷ್ಮಿ ಮನೆಗೆ ವಾಪಸ್ ಬರ್ತಾರಾ? ಜಾನ್ವಿ ಜಯಂತ್ನ ಮುಂದಿನ ನಡೆ ಏನು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಶುಭ ದಿನ, ಧನ್ಯವಾದಗಳು.